10 ದಿನಗಳಲ್ಲಿ ನಾಗೇಂದ್ರ ಮಂತ್ರಿ ಆಗೇ ಆಗ್ತಾರೆ ಅಂತ ಜಮೀರ್ ಭವಿಷ್ಯ ನುಡಿದಿದ್ದಾರೆ. ಬಿ ನಾಗೇಂದ್ರ ಮತ್ತೆ ಸಚಿವರಾಗೇ ಆಗ್ತಾರೆ, ಅದು 10 ದಿನದಲ್ಲಿ. ಬಳ್ಳಾರಿಯಲ್ಲಿ ಸಚಿವ ಜಮೀರ್ ಅವರ ಸ್ಫೋಟಕ ಹೇಳಿಕೆ ಇದು. ಯಾವುದೇ ಕ್ಷಣದಲ್ಲಾದರೂ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ. 10 ದಿನದಲ್ಲಿ ನಾಗೇಂದ್ರ ಮತ್ತೆ ಸಚಿವರಾಗ್ತಾರೆ. ಇದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ ಅಂತ ಜಮೀರ್ ಅಹ್ಮದ್ ಹೇಳಿದ್ದಾರೆ. ನವಂಬರ್ ಮೇಲೆ ನಾಗೇಂದ್ರ ಸಾರ್ ವಿಚಾರದಲ್ಲಿ ಯಾವ ಬೇಕಾದಾಗ್ಬೋದು, ಅದು ರಿಷಫಲ್ ಇನ್ನೂ ಇದೆ. ನವಂಬರ್ ಮೇಲೆ ನಾಗೇಂದ್ರ ಸಾಹೇಬರು ನಮ್ಮ ಮೋಸ್ಟ್ ಪ್ರಾಬ್ಲಿ ವಾರ 10 ದಿನದಲ್ಲಿ ತೀರ್ಮಾನ ಆಗ್ಬೋದು, ಸಚಿವರಾಗ್ತಂದು ನಾನು ಭರವಸೆ. ನಾಗೇಂದ್ರ ಸಾರ್ ವಿಚಾರದಲ್ಲಿ ಯಾವ ಬೇಕಾದಾಗ್ಬೋದು, ಅದು ರಿಷಫಲ್ ಇನ್ನೂ ಇದೆ. ನವಂಬರ್ ಮೇಲೆ ನಾಗೇಂದ್ರ ಸಾಹೇಬರು ನಮ್ಮ ಮೋಸ್ಟ್ ಪ್ರಾಬ್ಲಿ ವಾರ 10 ದಿನದಲ್ಲಿ ತೀರ್ಮಾನ ಆಗ್ಬೋದು, ಸಚಿವರಾಗ್ತಂದು ನಾನು ಭರವಸೆ. ಬಿಜೆಪಿ ಕಾಂಗ್ರೆಸ್ ನಡುವೆ ಕಮಿಷನ್ ಕಾಳಗ ಜೋರಾಗಿದೆ. ರಾಜ್ಯದಲ್ಲಿ ಮತ್ತೆ ಕಮಿಷನ್ ಜಟಾಪಟಿ ಭುಗಿಲೆದ್ದಿದೆ. ಗುತ್ತಿಗೆದಾರರ ಕಮಿಷನ್ ಆರೋಪಕ್ಕೆ ಬಿಜೆಪಿ ಕಿಡಿಕಾರಿದೆ. ಸರ್ಕಾರದ ಮೇಲೆ ಕಮಿಷನ್ ಆರೋಪ ಬಂದಿದೆ. ಸಿಎಂ ಡಿಸಿಎಂ ರಾಜೀನಾಮೆಯನ್ನು ಕೊಡ್ತಾರಾ ಅಂತ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಅವರು ಪ್ರಶ್ನೆ ಮಾಡಿದ್ದಾರೆ. ಈ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಕಮಿಷನ್ ಅಂತ ಬಾಯ್ ಬಡ್ಕೊಂಡ್ರಿ. ಈಗ ನಿಮ್ಮ ವಿರುದ್ಧವೇ ಕಮಿಷನ್ ಆರೋಪ ಬಂದಿದೆ. ಗುತ್ತಿಗೆದಾರರ ಬಾಕಿ ದುಡ್ಡನ್ನ ಇಟ್ಕೊಂಡಿದ್ದೀರಿ, 33,000 ಕೋಟಿ ರೂಪಾಯಿ ಕೊಡಬೇಕು. ಸಿಎಂ ಡಿಸಿಎಂ ವಿರುದ್ಧ ಕಮಿಷನ್ ಆರೋಪ ಕೇಳಿ ಬರ್ತಾ ಇದೆ. ರಾಜೀನಾಮೆಯನ್ನು ಕೊಡ್ತೀರಾ ಅಂತ ಅಶ್ವಥ್ ನಾರಾಯಣ್ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ನವರಾತ್ರಿ ಅಂದರೆ ಆಪಾದನೆ ಮಾಡಿ 3 ದಿನ ಆಯ್ತಾ? 3 ದಿನ ಆದರೂ ಉತ್ತರ ಇಲ್ಲ, ನಿಶ್ಶಬ್ದ. ನವರಾತ್ರಿಯ ಮೌನನ? ನವರಾತ್ರಿ ಅಂದರೆ ಒಳ್ಳೆ ಶಕ್ತಿಗೆ ಶಕ್ತಿ ಸಿಗುತ್ತೆ ಅಂತ, ಒಳ್ಳೆಯದಕ್ಕೆ ಶಕ್ತಿ ಸಿಗುತ್ತೆ ಅಂತ, ದುಷ್ಟಶಕ್ತಿ ನಿರ್ನಾಮ ಆಗುತ್ತೆ ಅಂತ. ಪ್ರಾಬಲಿ ನವರಾತ್ರಿ ಟೈಮ್ನಲ್ಲೇ ಇವರು ಆ ತಾಯಿ ದುರ್ಗಿಯನ್ನು ಪ್ರಾರ್ಥನೆಯನ್ನು ಮಾಡಿ, ಗುತ್ತಿಗೆದಾರರ ಸಂಘ ಪ್ರಾರ್ಥನೆಯನ್ನು ಮಾಡಿ, ಇಂಥ ದುಷ್ಟಶಕ್ತಿಗಳು ನಿರ್ನಾಮ ಆಗಬೇಕು. ಆ ತಾಯಿ ದುರ್ಗಿಯಲ್ಲೇ ಈ ನವರಾತ್ರಿಯ ಸಂದರ್ಭದಲ್ಲಿ ಆ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಇಂಥ ದುಷ್ಟಶಕ್ತಿಗಳು ನಿರ್ನಾಮ ಆಗಬೇಕು ಅಂತ ಪ್ರಾಬಲಿ ಶಿಷ್ಟಶಕ್ತಿಗೆ ಶಕ್ತಿನ ಸಿಕ್ಕಿ ದುಷ್ಟಶಕ್ತಿ ನಿರ್ನಾಮ ಆಗಬೇಕು ಅಂತ ಈ ನವರಾತ್ರಿಯ ಸಂದರ್ಭದಲ್ಲಿ ಈ ಒಂದು ಮೆಮೊರಂಡಮ್ ಅಥವಾ ಒಂದು ಅರ್ಜಿಯನ್ನು ಕೊಟ್ಟು ಅಥವಾ ತಮ್ಮ ಮೆಮೊರಂಡಮನ್ನು ಕೊಟ್ಟು ಸರ್ಕಾರಕ್ಕೆ ಭಾಳ ಸ್ಪಷ್ಟವಾಗಿ ಬಯಲಿಗೆ ಎಳೆದಿರೋಂಥ ಈ ಗುತ್ತಿಗೆದಾರರಿಗೆ ನ್ಯಾಯ ಸಿಗಲಿ ಅಂತ ನಾನು ಇವತ್ತು ಒತ್ತಾಯವನ್ನು ಮಾಡ್ತಾಯಿದ್ದೀನಿ. ನ್ಯಾಯ ಕೊಡಿ, ನಿಲ್ಲಿಸಿ ನಿಮ್ಮ ಭ್ರಷ್ಟಾಚಾರ, ಅನಾಚಾರಗಳು, ಭ್ರಷ್ಟಾಚಾರಗಳನ್ನು ನಿಲ್ಲಿಸಿ ಆ ಗುತ್ತಿಗೆದಾರರಿಗೆ ನ್ಯಾಯ ಕೊಡುವಂಥದ್ದು ಮಾಡಿ. 2 ಪಟ್ಟು 4 ಪಟ್ಟು 3 ಪಟ್ಟು ಎಲ್ಲ ರೀತಿ ಭ್ರಷ್ಟಾಚಾರವನ್ನು ಮಾಡ್ತಿದ್ದಾರೆ. ನಾಗಮೋಹನ್ ದಾಸ್ ಅವರ ನ್ಯಾಯಮೂರ್ತಿಗಳು, ನಾಗಮೋಹನ್ ದಾಸ್ ಅವರ ಒಂದು ಕಮಿಷನಲ್ಲಿ ಈಗಾಗಲೇ ತನಿಖೆ ಆಗಿರುವಂಥದ್ದು ಇದೆ. ಮತ್ತೊಂದು ಏನೂ ಉರುಳಿಲ್ಲ. 30 ತಿಂಗಳಾಗಿದೆ. 3 ತಿಂಗಳಲ್ಲಿ ವರದಿ ಕೊಟ್ಟು 10 ದಿನಗಳಲ್ಲಿ ನಾಗೇಂದ್ರ ಮಂತ್ರಿ ಆಗೇ ಆಗ್ತಾರೆ ಅಂತ ಜಮೀರ್ ಭವಿಷ್ಯ ನುಡಿದಿದ್ದಾರೆ. ಬಿ ನಾಗೇಂದ್ರ ಮತ್ತೆ ಸಚಿವರಾಗೇ ಆಗ್ತಾರೆ, ಅದು 10 ದಿನದಲ್ಲಿ. ಬಳ್ಳಾರಿಯಲ್ಲಿ ಸಚಿವ ಜಮೀರ್ ಅವರ ಸ್ಫೋಟಕ ಹೇಳಿಕೆ ಇದು. ಯಾವುದೇ ಕ್ಷಣದಲ್ಲಾದರೂ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ. 10 ದಿನದಲ್ಲಿ ನಾಗೇಂದ್ರ ಮತ್ತೆ ಸಚಿವರಾಗ್ತಾರೆ. ಇದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ ಅಂತ ಜಮೀರ್ ಅಹ್ಮದ್ ಹೇಳಿದ್ದಾರೆ. ನವಂಬರ್ ಮೇಲೆ ನಾಗೇಂದ್ರ ಸಾರ್ ವಿಚಾರದಲ್ಲಿ ಯಾವ ಬೇಕಾದಾಗ್ಬೋದು, ಅದು ರಿಷಫಲ್ ಇನ್ನೂ ಇದೆ. ನವಂಬರ್ ಮೇಲೆ ನಾಗೇಂದ್ರ ಸಾಹೇಬರು ನಮ್ಮ ಮೋಸ್ಟ್ ಪ್ರಾಬ್ಲಿ ವಾರ 10 ದಿನದಲ್ಲಿ ತೀರ್ಮಾನ ಆಗ್ಬೋದು, ಸಚಿವರಾಗ್ತಂದು ನಾನು ಭರವಸೆ. ನಾಗೇಂದ್ರ ಸಾರ್ ವಿಚಾರದಲ್ಲಿ ಯಾವ ಬೇಕಾದಾಗ್ಬೋದು, ಅದು ರಿಷಫಲ್ ಇನ್ನೂ ಇದೆ. ನವಂಬರ್ ಮೇಲೆ ನಾಗೇಂದ್ರ ಸಾಹೇಬರು ನಮ್ಮ ಮೋಸ್ಟ್ ಪ್ರಾಬ್ಲಿ ವಾರ 10 ದಿನದಲ್ಲಿ ತೀರ್ಮಾನ ಆಗ್ಬೋದು, ಸಚಿವರಾಗ್ತಂದು ನಾನು ಭರವಸೆ. ಬಿಜೆಪಿ ಕಾಂಗ್ರೆಸ್ ನಡುವೆ ಕಮಿಷನ್ ಕಾಳಗ ಜೋರಾಗಿದೆ. ರಾಜ್ಯದಲ್ಲಿ ಮತ್ತೆ ಕಮಿಷನ್ ಜಟಾಪಟಿ ಭುಗಿಲೆದ್ದಿದೆ. ಗುತ್ತಿಗೆದಾರರ ಕಮಿಷನ್ ಆರೋಪಕ್ಕೆ ಬಿಜೆಪಿ ಕಿಡಿಕಾರಿದೆ. ಸರ್ಕಾರದ ಮೇಲೆ ಕಮಿಷನ್ ಆರೋಪ ಬಂದಿದೆ. ಸಿಎಂ ಡಿಸಿಎಂ ರಾಜೀನಾಮೆಯನ್ನು ಕೊಡ್ತಾರಾ ಅಂತ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಅವರು ಪ್ರಶ್ನೆ ಮಾಡಿದ್ದಾರೆ. ಈ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಕಮಿಷನ್ ಅಂತ ಬಾಯ್ ಬಡ್ಕೊಂಡ್ರಿ. ಈಗ ನಿಮ್ಮ ವಿರುದ್ಧವೇ ಕಮಿಷನ್ ಆರೋಪ ಬಂದಿದೆ. ಗುತ್ತಿಗೆದಾರರ ಬಾಕಿ ದುಡ್ಡನ್ನ ಇಟ್ಕೊಂಡಿದ್ದೀರಿ, 33,000 ಕೋಟಿ ರೂಪಾಯಿ ಕೊಡಬೇಕು. ಸಿಎಂ ಡಿಸಿಎಂ ವಿರುದ್ಧ ಕಮಿಷನ್ ಆರೋಪ ಕೇಳಿ ಬರ್ತಾ ಇದೆ. ರಾಜೀನಾಮೆಯನ್ನು ಕೊಡ್ತೀರಾ ಅಂತ ಅಶ್ವಥ್ ನಾರಾಯಣ್ ಪ್ರಶ್ನೆ ಮಾಡಿದ್ದಾರೆ.
ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ. ನವರಾತ್ರಿ ಅಂದರೆ ಆಪಾದನೆ ಮಾಡಿ 3 ದಿನ ಆಯ್ತಾ? 3 ದಿನ ಆದರೂ ಉತ್ತರ ಇಲ್ಲ, ನಿಶ್ಶಬ್ದ. ನವರಾತ್ರಿಯ ಮೌನನ? ನವರಾತ್ರಿ ಅಂದರೆ ಒಳ್ಳೆ ಶಕ್ತಿಗೆ ಶಕ್ತಿ ಸಿಗುತ್ತೆ ಅಂತ, ಒಳ್ಳೆಯದಕ್ಕೆ ಶಕ್ತಿ ಸಿಗುತ್ತೆ ಅಂತ, ದುಷ್ಟ ಶಕ್ತಿ ನಿರ್ನಾಮ ಆಗುತ್ತೆ ಅಂತ. ಪ್ರಾಬಲಿ ನವರಾತ್ರಿ ಟೈಮಲ್ಲೇ ಇವರು ಆ ತಾಯಿ ದುರ್ಗಿಯನ್ನು ಪ್ರಾರ್ಥನೆಯನ್ನು ಮಾಡಿ, ಗುತ್ತಿಗೆದಾರರ ಸಂಘ ಪ್ರಾರ್ಥನೆಯನ್ನು ಮಾಡಿ, ಇಂಥ ದುಷ್ಟ ಶಕ್ತಿಗಳು ನಿರ್ನಾಮ ಆಗಬೇಕು, ಆ ತಾಯಿ ದುರ್ಗಿಯಲ್ಲೇ ಈ ನವರಾತ್ರಿಯ ಸಂದರ್ಭದಲ್ಲಿ ಆ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಇಂಥ ದುಷ್ಟ ಶಕ್ತಿಗಳು ನಿರ್ನಾಮ ಆಗಬೇಕು ಅಂತ ಪ್ರಾಬಲಿ ಶಿಷ್ಟ ಶಕ್ತಿಗೆ ಶಕ್ತಿನ ಸಿಕ್ಕಿ ದುಷ್ಟ ಶಕ್ತಿ ನಿರ್ನಾಮ ಆಗಬೇಕು ಅಂತ ಈ ನವರಾತ್ರಿಯ ಸಂದರ್ಭದಲ್ಲಿ ಈ ಒಂದು ಮೆಮೊರಂಡಮ್ ಅಥವಾ ಒಂದು ಅರ್ಜಿಯನ್ನು ಕೊಟ್ಟು ಅಥವಾ ತಮ್ಮ ಮೆಮೊರಂಡಮನ್ನು ಕೊಟ್ಟು ಸರ್ಕಾರಕ್ಕೆ ಭಾಳ ಸ್ಪಷ್ಟವಾಗಿ ಬಯಲಿಗೆ ಎಳೆದಿರೋಂಥ ಈ ಗುತ್ತಿಗೆದಾರರಿಗೆ ನ್ಯಾಯ ಸಿಗಲಿ ಅಂತ ನಾನು ಇವತ್ತು ಒತ್ತಾಯವನ್ನು ಮಾಡ್ತಾಯಿದ್ದೀನಿ. ನ್ಯಾಯ ಕೊಡಿ, ನಿಲ್ಲಿಸಿ ನಿಮ್ಮ ಭ್ರಷ್ಟಾಚಾರ, ಅನಾಚಾರಗಳು, ಭ್ರಷ್ಟಾಚಾರಗಳನ್ನು ನಿಲ್ಲಿಸಿ ಆ ಗುತ್ತಿಗೆದಾರರಿಗೆ ನ್ಯಾಯ ಕೊಡುವಂಥದ್ದು ಮಾಡಿ. 2 ಪಟ್ಟು 4 ಪಟ್ಟು 3 ಪಟ್ಟು ಎಲ್ಲ ರೀತಿ ಭ್ರಷ್ಟಾಚಾರವನ್ನು ಮಾಡ್ತಿದ್ದಾರೆ. ನಾಗಮೋಹನ್ ದಾಸ್ ಅವರ ನ್ಯಾಯಮೂರ್ತಿಗಳು, ನಾಗಮೋಹನ್ ದಾಸ್ ಅವರ ಒಂದು ಕಮಿಷನಲ್ಲಿ ಈಗಾಗಲೇ ತನಿಖೆ ಆಗಿರುವಂಥದ್ದು ಇದೆ. ಮತ್ತೊಂದು ಏನು ಉರುಳಿಲ್ಲ. 30 ತಿಂಗಳಾಗಿದೆ. 3 ತಿಂಗಳಲ್ಲಿ ವರದಿ ಕೊಟ್ಟು 10 ದಿನಗಳಲ್ಲಿ ನಾಗೇಂದ್ರ ಮಂತ್ರಿ ಆಗೇ ಆಗ್ತಾರೆ ಅಂತ ಜಮೀರ್ ಭವಿಷ್ಯ ನುಡಿದಿದ್ದಾರೆ. ಬಿ ನಾಗೇಂದ್ರ ಮತ್ತೆ ಸಚಿವರಾಗೇ ಆಗ್ತಾರೆ, ಅದು 10 ದಿನದಲ್ಲಿ. ಬಳ್ಳಾರಿಯಲ್ಲಿ ಸಚಿವ ಜಮೀರ್ ಅವರ ಸ್ಫೋಟಕ ಹೇಳಿಕೆ ಇದು. ಯಾವುದೇ ಕ್ಷಣದಲ್ಲಾದರೂ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ. 10 ದಿನದಲ್ಲಿ ನಾಗೇಂದ್ರ ಮತ್ತೆ ಸಚಿವರಾಗ್ತಾರೆ, ಇದರಲ್ಲಿ ಯಾವುದೇ ರೀತಿಯ ಸಂಶಯ ಬೇಡ ಅಂತ ಜಮೀರ್ ಅಹ್ಮದ್ ಹೇಳಿದ್ದಾರೆ. ನವಂಬರ್ ಮೇಲೆ ನಾಗೇಂದ್ರ ಸಾರ್ ವಿಚಾರದಲ್ಲಿ ಯಾವ ಬೇಕಾದಾಗ್ಬೋದು, ಅದು ರಿಷಫಲ್ ಇನ್ನೂ ಇದೆ. ನವಂಬರ್ ಮೇಲೆ ನಾಗೇಂದ್ರ ಸಾಹೇಬರು ನಮ್ಮ ಮೋಸ್ಟ್ ಪ್ರಾಬ್ಲಿ ವಾರ 10 ದಿನದಲ್ಲಿ ತೀರ್ಮಾನ ಆಗ್ಬೋದು, ಸಚಿವರಾಗ್ತಂದು ನಾನು ಭರವಸೆ. ನಾಗೇಂದ್ರ ಸಾರ್ ವಿಚಾರದಲ್ಲಿ ಯಾವ ಬೇಕಾದಾಗ್ಬೋದು, ಅದು ರಿಷಫಲ್ ಇನ್ನೂ ಇದೆ. ನವಂಬರ್ ಮೇಲೆ ನಾಗೇಂದ್ರ ಸಾಹೇಬರು ನಮ್ಮ ಮೋಸ್ಟ್ ಪ್ರಾಬ್ಲಿ ವಾರ 10 ದಿನದಲ್ಲಿ ತೀರ್ಮಾನ ಆಗ್ಬೋದು, ಸಚಿವರಾಗ್ತಂದು ನಾನು ಭರವಸೆ. ಬಿಜೆಪಿ ಕಾಂಗ್ರೆಸ್ ನಡುವೆ ಕಮಿಷನ್ ಕಾಳಗ ಜೋರಾಗಿದೆ. ರಾಜ್ಯದಲ್ಲಿ ಮತ್ತೆ ಕಮಿಷನ್ ಜಟಾಪಟಿ ಭುಗಿಲೆದ್ದಿದೆ. ಗುತ್ತಿಗೆದಾರರ ಕಮಿಷನ್ ಆರೋಪಕ್ಕೆ ಬಿಜೆಪಿ ಕಿಡಿಕಾರಿದೆ. ಸರ್ಕಾರದ ಮೇಲೆ ಕಮಿಷನ್ ಆರೋಪ ಬಂದಿದೆ. ಸಿಎಂ ಡಿಸಿಎಂ ರಾಜೀನಾಮೆಯನ್ನು ಕೊಡ್ತಾರಾ ಅಂತ ಮಾಜಿ ಸಚಿವ ಅಶ್ವಥ್ ನಾರಾಯಣ್ ಅವರು ಪ್ರಶ್ನೆ ಮಾಡಿದ್ದಾರೆ. ಈ ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಕಮಿಷನ್ ಅಂತ ಬಾಯ್ ಬಡ್ಕೊಂಡ್ರಿ, ಈಗ ನಿಮ್ಮ ವಿರುದ್ಧವೇ ಕಮಿಷನ್ ಆರೋಪ ಬಂದಿದೆ. ಗುತ್ತಿಗೆದಾರರ ಬಾಕಿ ದುಡ್ಡನ್ನ ಇಟ್ಕೊಂಡಿದ್ದೀರಿ, 33,000 ಕೋಟಿ